ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಿಮ್ಗೆ ಬ್ಲೌಸ್ ನಲ್ಲಿ ಈ ರೀತಿ ಕಾಣಿಸ್ತಾ ಇದೆಯಾ? ಸೊ ಇನ್ನೋಟ್ ಶೋಲ್ಡರ್ ಅಟ್ಯಾಚ್, ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್, ಓಕೆನಾ? ಸೊ ಯಾರ್ಯಾರು ಓರ್ಲಾಕ್ ಇರಲ್ಲ ಅವರೆಲ್ಲ ಹಾಗೆ ಡೈರೆಕ್ಟ್ ನೀವು ಕಚ್ಚಾ ಕಾಣಿಸೋ ತರ ನೀವು ಸ್ಟಿಚ್ ಮಾಡ್ತೀರಾ. ನೋಡೋಕೆ ತುಂಬಾ ಅಸಹ್ಯವಾಗಿರುತ್ತೆ. ಯಾವುದೇ ಆಗಲಿ, ಯಾವುದೇ ಬ್ಲೌಸ್ ಆಗಲಿ ಫಿನಿಶಿಂಗ್ ನೀಟಾಗಿ ಕೊಡಬೇಕು. ಸೊ ಫಿನಿಶಿಂಗ್ ನೀಟಾಗಿ ಕೊಟ್ಟಾಗಲಿ ನಿಮಗೆ ಕಸ್ಟಮರ್ಸ್ ನಿಮ್ಮ ಹತ್ರ ಕಚ್ಕೊಳ್ಳೋದು. ಸೊ ಈ ಥರ ಬರಬೇಕು ಅಂತಂದರೆ ಡೈರೆಕ್ಟು ನೀವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡೋಕ್ಕೆ ಹೋದಾಗ ಮಾಡ್ತೀವಿ ಅಂದರೆ ಖಂಡಿತ ಈ ರೀತಿ ನಿಮಗೆ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಸ್ಟಾರ್ಟಿಂಗಿಂದನೇ ಮಾಡಬೇಕು. ಸೊ ಯಾವ ರೀತಿ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮಾರ್ಚ್ 23ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತಂದ್ರೆ, ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕಾಲರ್ ನೆಕ್, ಬೋಟ್ ನೆಕ್, ಹಾಫ್ ಕಾಲರ್ ನೆಕ್ ಬ್ಲೌಸ್ ಇರುತ್ತೆ, ಬೋಟ್ ನೆಕ್ ಬ್ಲೌಸ್ ಇರುತ್ತೆ, ಫುಲ್ ಕಾಲರ್ ನೆಕ್ ಯೂನಿಫಾರ್ಮ್ ಚೂಡಿದಾರ್ ವಿತ್ ಸೆಟ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಕಟೋರಿ ಬ್ಲೌಸ್ ಇರುತ್ತೆ, ಪ್ರಿನ್ಸೆಸ್ ಕಟ್ ಬ್ಲೌಸ್ ಇರುತ್ತೆ, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಟ್ರೆಡಿಷನಲ್ ಫ್ರಿಲ್ ಗೌನ್ ಸ್ಯಾರಿನಲ್ಲಿ ಅಥವಾ ಬಾರ್ಡರ್ ಪೀಸಲ್ಲಿ ಸ್ಟಿಚ್ ಮಾಡುವಂಥದ್ದು. ಅದಾದ್ಮೇಲೆ ನಿಮಗೆ ಅಂಬ್ರಲಾ ಗೌನ್ ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಮಾರ್ಚ್ 23ನೇ ತಾರೀಕಿಂದ ಶುರು ಆಗುತ್ತೆ. ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ ಆಗಿರುತ್ತೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಬೇಗ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಓಕೆನಾ? ಸೊ ಬನ್ನಿ ಇವಾಗ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ನಾನು ಇವಾಗ ಏನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ, ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಕಚ್ಚಾ ಕಾಣ್ದಿರಾ ನೀಟ್ ಫಿನಿಶಿಂಗ್ ಬರೋ ಥರ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕಲ್ವಾ? ಸೊ ಅದನ್ನ ಸ್ಟಾರ್ಟಿಂಗ್ ಇಂದ ಮಾಡಬೇಕು. ಜಸ್ಟ್ ನಾವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡುವಾಗ ಅದನ್ನ ಮಾಡಿದ್ರೆ ಬರಲ್ಲ, ಓಕೆನಾ? ಸೊ ಫಸ್ಟ್ ನಾವು ಫ್ರಂಟ್ ನ ನೋಡಿ, ಈ ತರ ಇದು ಸೀದಾ ಹಾಕೊಂಡಿದೀನಿ ಪೀಸ್ನ. ಸೊ ಅದ್ರ ಮೇಲೆ ಲೈನಿಂಗ್ ಇಟ್ಟಿದ್ದೀನಿ. ಸೊ ಈ ರೀತಿ ನೆಕ್ ಮಾತ್ರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಕಟ್ ಮಾಡ್ಕೊಳ್ಳೋಣ. ಇಷ್ಟು ನೀವು ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ಅಲ್ಲಿ. ಅದಾದ್ಮೇಲೆ ಬ್ಯಾಕ್ ಪಾರ್ಟ್ ಅಲ್ಲೂ ಅಷ್ಟೇ ಸೇಮ್ ಅದೇ ತರನೇ ಮಾಡ್ಕೊಳ್ಬೇಕು. ಸೊ ಇವಾಗ ಬ್ಯಾಕ್ ಪಾರ್ಟು ಅಷ್ಟೇ, ಬ್ಯಾಕ್ ಪಾರ್ಟ್ ನ ಸೀದಾ ಹಾಕೊಳ್ಳಿ, ಅದ್ರ ಮೇಲೆ ಲೈನಿಂಗ್ ಇಡಿ. ಸೊ ಇವಾಗ ನಾನು ಏನ್ ನೆಕ್ಗೆ ಮಾರ್ಕ್ ಹಾಕೊಂಡಿದ್ದೀನಿ ನೋಡಿ, ಈ ತರ ಹಾಕೊಂಡಿದ್ದೀನಿ. ಸೊ ಈ ಲೈನ್ ಮೇಲೆ ಮಾರ್ಕ್ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ 1/4 ಇಂಚಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೊ ಅಷ್ಟೇ, ಇಷ್ಟು ಮಾಡ್ಕೊಳ್ಳಿ. ಸೊ ನೀವು ನಾಚ್ ಎಲ್ಲೆಲ್ಲಿ ಹಾಕೊಬೇಕು ಅದು ಹಾಕೊಂಬಿಡಿ. ನಾವು ಹೇಗಿದ್ರು ಇದನ್ನ ಇನ್ನೋಟ್ ಮಾಡಬೇಕು. ಬಟ್ ಇಷ್ಟೇ ನೀವು ಮಾಡ್ಬೇಕಾಗಿರುವಂಥದ್ದು ಇಷ್ಟೇ. ಇದನ್ನ ಈ ರೀತಿ ಮಾಡಿ ನೀವು ಐರನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ಅಥವಾ ಹಿಂಗ್ ಗೀರ್ಕೊಳ್ಳಿ. ನಿಮ್ಗೆ ಯಾವ್ದು ಅನುಕೂಲ ಆ ತರ ಮಾಡ್ಕೊಳ್ಳಿ. ಸೊ ಇಲ್ಲಿ ಶೋಲ್ಡರ್ ಹತ್ರ ಮಾತ್ರ, ಓಕೆನಾ? ಸೊ ನೆಕ್ಸ್ಟು ಫ್ರಂಟ್ ಪಾರ್ಟ್ ಅಲ್ಲೂ ಅಷ್ಟೇ. ಸೊ ಇಲ್ಲಿ ಇದನ್ನ ಈ ರೀತಿ ಗೀರ್ಕೊಳ್ಳಿ. ಈ ರೀತಿ, ಓಕೆನಾ? ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ, ಲೈನಿಂಗಿಗೆ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ತಗೊಂಡಿರ್ತೀವಿ. ಸೊ ಇಲ್ಲಿ ಟಾಪ್ ಅಲ್ಲಿ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರುತ್ತಲ್ಲ, ಅದನ್ನ ಲೆವೆಲ್ ಕಟ್ ಮಾಡ್ಕೊಳ್ಳಿ, ಓಕೆನಾ? ಇದ್ರಲ್ಲೂ ಅಷ್ಟೇ ಟಾಪ್ ಅಲ್ಲಿ ಲೆವೆಲ್ ಇದೆಯಾ ನೋಡ್ಕೊಳ್ಳೋಣ. ನೋಡಿ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಇದೆಯಲ್ಲ, ಆದಷ್ಟು ಈ ತರ ಮಾಡ್ತೀವಿ ಅಂದ್ರೆ ನೀವು ಲೈನಿಂಗ್ ಏನಿದೆ ಎಕ್ಸಾಕ್ಟ್ ಆಗಿ ಕಟ್ ಮಾಡ್ಕೊಂಡ್ಬಿಡಿ.
ಮಾಡಕ್ ಬಂದ್ರೆ ಈ ತರನು ಮಾಡ್ಕೊಳ್ಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಜಸ್ಟ್ ನಿಮ್ಗೆ ತಲೆ ಓಡ್ಬೇಕಷ್ಟೇ ಹೇಗ್ ಮಾಡೋದು ಅನ್ನೋದು ಗೊತ್ತಾಗಿರ್ಬೇಕು. ಸೊ ಈಗ ಏನು ಇದೆ, ಇದು ಸೀದಾ ಅಲ್ವಾ, ಕಚ್ಚಾ ಕೆಳಗಡೆ ಹೋಗಿದೆ, ಇದನ್ನ ನಾವು ಈ ರೀತಿ ಸೀದಾ ಹಾಕೊಂಡಿದೀವಿ. ಅದ್ರ ಮೇಲೆ ಈ ಫ್ರಂಟ್ ಪಾರ್ಟ್ ಅಲ್ಲಿ ಕಚ್ಚಾ ನಮಗ್ ಕಾಣ್ಬೇಕು, ಸೀದಾ ಕೆಳಗಡೆ ಹೋಗ್ಬೇಕು. ಎರಡು ಒಂದಕ್ಕೊಂದು ಮುಖಾಮುಖಿ ಆಗ್ಬೇಕು. ನೋಡಿ ಇಲ್ಲೊಂದ್ ಸ್ವಲ್ಪ ಎಕ್ಸ್ಟ್ರಾ ಇದೆ, ನಾ ಇದು ಕರೆಕ್ಟ್ ಆಗಿ ಕಟ್ ಮಾಡ್ಕೊಂತೀನಿ. ಈ ತರ ನಾವು ಈ ಫ್ರಂಟ್ ನ ಫಸ್ಟ್ ಇಟ್ಕೊಳ್ಬೇಕು. ಸೊ ಇಟ್ಕೊಳ್ಳೋವಾಗ ನೀವು ಗಮನಿಸ್ಬೇಕಾಗಿರುವಂತದ್ದು, ಇದು ನಾವು ಅಟ್ಯಾಚ್ ಮಾಡಿದ್ಮೇಲೆ ಇದು ಈ ಕಡೆ ಬರಬೇಕು ಅಂತ ಅಂದ್ರೆ ಈ ತರ ಇಟ್ಕೊಂಡು ನೋಡಿ, ಫಸ್ಟ್ ಈ ತರ ಮೇಲ್ಗಡೆ. ಓಕೆನಾ, ನಿಮ್ಗೆ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ ನೋಡಿ. ಈ ತರ ಇಟ್ಕೊಳ್ಳಿ. ನಾವು ಅಟ್ಯಾಚ್ ಮಾಡಕ್ ಮುಂಚೆ ಈ ತರ ಏನಿದೆ ಮೇನ್ ಫ್ಯಾಬ್ರಿಕ್ ನೋಡ್ಬೇಕು, ಲೈನಿಂಗ್ ನೋಡ್ಬೇಕು. ಸೊ ಈ ತರ ಇಟ್ಕೊಂಡು ಆಮೇಲೆ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಂಡು ಈ ಲೈನಿಂಗ್ ಏನಿದೆ ಇದು ಎರಡು ಈ ರೀತಿ ಮ್ಯಾಚ್ ಆಗೋ ತರ, ಈ ರೀತಿ ಕಾಣಿಸ್ತಿದ್ಯಾ, ಈ ರೀತಿ ಮ್ಯಾಚ್ ಆಗೋ ತರ ಇಟ್ಕೊಂಡು, ಸೊ ಈ ಕಡೆ ಎಕ್ಸ್ಟ್ರಾ ಎಷ್ಟಾದ್ರೂ ಇಲ್ಲಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಸೊ ಇಲ್ಲಿ ಏನ್ ನಾವು ಅಟ್ಯಾಚ್ ಮಾಡಿದೀವಿ ಲೈನಿಂಗ್ಗೆ ಮೇನ್ ಫ್ಯಾಬ್ರಿಕ್ ನ, ಇದೆರಡು ಇಲ್ಲಿ ಕರೆಕ್ಟ್ ಆಗಿ ಈ ರೀತಿ ಕೂತ್ಕೋಬೇಕು. ಸೊ ಕೂತ್ಕೊಂಡ್ಮೇಲೆ ಇದನ್ನ ನೀವು ಸೊ ಎಲ್ಲಿಂದ ಫ್ಯಾಬ್ರಿಕ್ ಇದೆ ಅಲ್ಲಿಂದ ಶುರು ಮಾಡಿ. ಸೊ ಅಟ್ಯಾಚ್ ಮಾಡೋವಾಗ್ಲೂ ಅಷ್ಟೇ ನೋಡ್ಕೊಳ್ಬೇಕು ಕರೆಕ್ಟ್ ಆಗಿ ಇದೆಯಾ ಅಂತ. 1/2 ಇಂಚಲ್ಲಿ ನೀವೇನು ಸ್ಟಿಚ್ ಹಾಕ್ತೀರಾ ಆ ರೀತಿ ಹಾಕೊಳ್ಳಿ. ಓಕೆನಾ. ಸೊ ಇನ್ನೂ ಒಂದು, ಇಲ್ಲಿ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಡೀಪ್ ನೆಕ್ ಬ್ಲೌಸ್ ಅಲ್ಲಿ, ಸೊ ಇದು ಡೀಪ್ ತುಂಬಾನೇ ಕಡಿಮೆ ಇದೆ, 4.5 ಇಂಚ್ ಅಷ್ಟೇ ಇರೋದು. ಬ್ರಾಡ್ ಡೀಪ್ ಇರುತ್ತಲ್ಲ ಆ ಬ್ಲೌಸ್ ಗಳಿಗೆ ನಾವೇನ್ ಮಾಡ್ತೀವಿ, ಈ ನೆಕ್ ಶೇಪ್ ಇದೆಯಲ್ಲ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಳ್ತೀವಿ. ನೀವು ಆ ರೀತಿ ಸ್ಟಿಚ್ ಮಾಡ್ಬೇಕು ಅಂದ್ರೆ ನೀವು ಬೇಕಾದ್ರೆ ಫಸ್ಟ್ ಟೈಮ್ ಮಾರ್ಕ್ ಹಾಕೊಳ್ಳಿ, ಇಲ್ಲಿಂದ ಈ ರೀತಿ ನೋಡಿ, ಈ ರೀತಿ ಕ್ರಾಸ್ ಆಗಿ ನಾನು ಸ್ಟಿಚ್ ಹಾಕಿ ತೋರಿಸ್ತೀನಿ ನೋಡಿ. ಸೊ ಏನಕ್ಕಂದ್ರೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ 1/2 ಇಂಚ್ ಇರುತ್ತೆ, ಇಲ್ಲಿ 3/4 ಇಂಚ್ ಇಡ್ತೀವಿ. ಸೊ ಡಬಲ್ ಸ್ಟಿಚ್ ಹಾಕೊಳ್ಳೋಣ ಈ ರೀತಿ ನೋಡಿ. ಇದು ತೆಗ್ದಾಗ ಸೊ ಇಲ್ಲಿ ಏನಿದೆ ಈ ಪ್ಲಸ್ ಪಾಯಿಂಟ್ ನೀಟಾಗಿ ಕಾಣಬೇಕು. ಸೊ ಇದೆಲ್ಲ ಕಲ್ತ್ಕೊಳ್ಳಿ ನೀವು, ಏನಕ್ಕಂದ್ರೆ ಇದು ಬೊಟಿಕ್ ಲೆವೆಲ್ ಫಿನಿಶಿಂಗ್ ಬರುತ್ತೆ. ಸೊ ಈ ರೀತಿ ನಾವು ಫಿನಿಶಿಂಗ್ ಕೊಟ್ಟಾಗ ಕಸ್ಟಮರ್ಸ್ ಜಾಸ್ತಿ ನಮ್ಮನ್ನ ಕಚ್ಕೊಳ್ತಾರೆ, ಫಿನಿಶಿಂಗ್ ಚೆನ್ನಾಗಿದೆ ಅಂತ ಹೇಳಿ. ಓಕೆನಾ. ಇಲ್ಲೂ ಅಷ್ಟೇ ಸೇಮ್ ಪ್ರೊಸೀಜರ್, ಲೈನಿಂಗ್ ಕಡೆ ಇರಬೇಕು ನೋಡಿ. ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಜಸ್ಟ್ ಇದನ್ನ ಆಪೋಸಿಟ್ ಈ ರೀತಿ ಹಾಕೊಳ್ಳಿ. ಸೊ ಲೈನಿಂಗ್ ಮುಖ ನೋಡ್ಬೇಕು. ಅದೆರಡು ನೋಡಿದ್ಮೇಲೆ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಂಡು ಇಲ್ಲಿ ಕರೆಕ್ಟ್ ಆಗಿ ಇದನ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಕ್ರಾಸ್ ಆಗಿ ಹೇಳ್ಕೊಟ್ನಲ್ಲ ಆ ತರನು ಜಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ನಿಮ್ಗೆ ಎಲ್ಲಿವರೆಗೂ ಬೇಕು ಎಂಡ್ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗ್ದಿರಾ 3/4 ಇಂಚ್ ಹಿಡಿದಿರಾ ಅಲ್ಲಿಗೆ ಮಾರ್ಕ್ ಹಾಕೊಳ್ಳಿ. ಈಗ ಬಂದು ಡೈರೆಕ್ಟೇ ಮಾಡ್ಬೋದು, ನಾನು ನಿಮ್ ಬಿಗಿನರ್ಸ್ ಜಾಸ್ತಿ ನೋಡೋದು ಅನ್ನೋದ್ರಿಂದ ನಾನು ಸ್ವಲ್ಪ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಇಲ್ಲೊಂದು ಸ್ಟಿಚ್ ಹಾಕೊಂಡು ಆಮೇಲೆ ಅಲ್ಲಿ ಹಾಕಿ ತೋರಿಸ್ತೇವೆ. ಓಕೆನಾ. ಸೊ ಈ ರೀತಿ ಮಾಡ್ಕೊಳ್ಳಿ. ಇವಾಗ ಟರ್ನ್ ಆಗೋಣ. ಟರ್ನ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಬರುತ್ತೆ. ಸೊ ಇವಾಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕಲ್ವಾ ಮೇಡಮ್, ಈ ತರ ಮಾಡಿದ್ರೆ ಹೆಂಗೆ ಅಂತ ನೀವು ಕೇಳ್ಬೋದು. ಸೊ ಇವಾಗ ನೀವೇನ್ ಮಾಡ್ಬೇಕು, ಫಸ್ಟಿಗೆ ಈ ನೆಕ್ ಪೀಸ್ ಏನಿದೆ ಇದನ್ನ ಇಟ್ಕೊಂಡು ಎಡ್ಜ್ ಸ್ಟಿಚ್ ಹಾಕೊಂಡ್ಬಿಡಿ. ಸೊ ನಾವು ನೆಕ್ ಅಟ್ಯಾಚ್ ಮಾಡಿದ್ಮೇಲೆ ಇನ್ನೋಟ್ ಮಾಡಿದ್ಮೇಲೆ ನೆಕ್ ಏನು ಎಡ್ಜ್ ಸ್ಟಿಚ್ ಹಾಕ್ತಿವಲ್ಲ ಆ ರೀತಿ ಎಡ್ಜ್ ಸ್ಟಿಚ್ ಹಾಕೊಳ್ಳಿ.
ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಓಕೆನಾ? ಈ ರೀತಿ ಸ್ಟಿಚ್ ಹಾಕೊಂಡ್ಮೇಲೆ ಇದನ್ನ ಟರ್ನ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಶುರು ಮಾಡಿದ್ರೆ ಎಂಡ್ವರೆಗೂ ನಾವೆಲ್ಲೂ ನಿಲ್ಸಂಗಿಲ್ಲ. ಓಕೆನಾ? ಬೇಗ ಆಗುತ್ತೆ ಕೆಲಸ ಇದು. ನೋಡಿ, ನಾನು ಒಂದತ್ರ ಇಲ್ಲಿ ಶುರು ಮಾಡಿದ್ದು, ಜಸ್ಟ್ ನೆಕ್ಸ್ಟ್ ಲೆವೆಲ್ ಇಲ್ಲಿಗೆ ಸ್ಟಾಪ್ ಆಗಿದ್ದು. ನೀಟಾಗಿ ಫ್ರಂಟು ಬ್ಯಾಕು ಎಲ್ಲ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ವಿ. ಸೊ ಅದೇ ನಾವು ಸಪ್ರೇಟ್ ಫ್ರೈ ಫ್ರಂಟ್ ಒಂದ್ಸರಿ, ಈ ಫ್ರಂಟ್ ಒಂದ್ಸರಿ, ಈ ಬ್ಯಾಕ್ ಒಂದ್ಸರಿ ಅಟ್ಯಾಚ್ ಮಾಡ್ಕೊಳ್ತೀವಿ ಅಂದ್ರೆ ತುಂಬಾ ಟೈಮ್ ಹಿಡಿತಿತ್ತು. ಮತ್ತೆ ತುಂಬಾ ಇದು ಈಸಿನೂ ಕೂಡ. ನೀವು ಸ್ಟಾರ್ಟಿಂಗ್ ಒಂದ್ಸರಿ ಮಾಡುವಾಗ ನಿಮ್ಗೆ ತಡ್ಕಾಡ್ದಂಗೆ ಆಗುತ್ತೆ. ಏನಕ್ಕಂದ್ರೆ ಇದು ಹೊಸ ದಾರಿ ಅಲ್ವಾ. ಸೊ ಇದು ಮಾಡ್ತಾ 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 ನಿಮ್ಗೆ ತುಂಬಾನೇ ಈಸಿ ಅನ್ಸುತ್ತೆ. ಈ ದಾರಿ ಬಿಟ್ಟು ಈ ದಾರಿ ಇದೆ ಈ ತರ ಅಟ್ಯಾಚ್ ಮಾಡೋದು, ಇದನ್ನ ಬಿಟ್ಟು ನೀವು ಬೇರೆ ಕಡೆ ಹೋಗಲ್ಲ. ಸೊ ಇವಾಗ ನೋಡಿ, ಎಕ್ಸ್ಟ್ರಾ ನೀವು ಫ್ರಂಟ್ ಲೈನಿಂಗ್ ಎಷ್ಟಿದೆ ಅಷ್ಟು ಕರೆಕ್ಟ್ ಆಗಿ ಫ್ರಂಟ್ ನ ಕಟ್ ಮಾಡ್ಕೊಂಬಿಡಿ. ಅದು ಇನ್ನೂ ಈಸಿ ಆಗುತ್ತೆ. ಓಕೆನಾ? ಸೊ ಎಕ್ಸ್ಟ್ರಾಸ್ ಎಲ್ಲ ನಾನು ಕಟ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿ. ಸೊ ಇದೇ ದಾರಿನಲ್ಲಿ ಫುಲ್ಲು ಬ್ಲೌಸ್ ನ ಸ್ಟಿಚ್ ಮಾಡೋದನ್ನ ನಾನು ಇನ್ನೊಂದ್ಸರಿ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದು, ಯಾರ್ಯಾರ ಹತ್ರ ಓರ್ಲಾಕ್ ಇರಲ್ಲ, ಮತ್ತೆ ಕಚ್ಚಾ ಎಲ್ಲ ಕಾಣಿಸ್ತಿರುತ್ತೆ, ಅಸಹ್ಯವಾಗಿರುತ್ತೆ. ಸೊ ಅಂಥವ್ರಿಗೆ ಇನ್ವಿಸಿಬಲ್ ಅಥವಾ ಇನ್ನೋಟ್ ಅಲ್ಲಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮತ್ತೆ ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಅಂತ ನಾವೇನಿಲ್ಲಿ 3/4 ಇಂಚ್ ಮಾರ್ಜಿನ್ ಅಲ್ಲಿ ನೆಕ್ ಹತ್ರ ಹಿಡಿತೀವಿ, ಅದನ್ನು ಹಿಡಿಬಹುದು. ಅದನ್ನು ಹಿಡಿಯಕ್ ಆಗಲ್ಲ ಅಂತೇನಿಲ್ಲ. ಜಸ್ಟ್ ಕ್ರಾಸ್ ಆಗಿ ತಗೊಳ್ಳೋದಷ್ಟೇ. ಅಥವಾ ಮಾರ್ಕ್ ಮಾಡ್ಕೊಳ್ಳಿ, ಎಷ್ಟು ಕಿಡಿಬೇಕು ಅಂತ ನೀವು ಫಸ್ಟೇ ಡಿಸೈಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಖಂಡಿತ ಅದು ನಿಮ್ಗೆ ಈಸಿಯಾಗಿ ಬರುತ್ತೆ. ನೋಡಿ, ತುಂಬಾ ಈಸಿ ದಾರಿ ಇದು. ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಮಾತ್ರ ನಿಮ್ಗೆ ತಡ್ಕಾಡ್ದಂಗೆ ಆಗುತ್ತೆ. ಹೋಗ್ತಾ ಹೋಗ್ತಾ ಇದು ನಿಮ್ಗೆ ತುಂಬಾನೇ ಕರೆಕ್ಟಾಗಿ ಬಂದ್ಬಿಡುತ್ತೆ. ಓಕೆ, ಸೊ ಎಲ್ಲ ಎಕ್ಸ್ಟ್ರಾ ಕೂಡ ನಾನು ಕಟ್ ಮಾಡ್ಕೊಂಡಿದ್ದು ಆಯಿತು. ಸೊ ಈಗ ಮೇಡಮ್ ಇದಕ್ಕೆ ಪೈಪಿಂಗ್ ಹೇಗೆ ಮಾಡ್ತೀರಾ ಅಂತ ಕೇಳ್ಬೋದು. ಸೊ ಇದಕ್ಕೆ ನೀವು ಇನ್ನೋಟ್ ಪೈಪಿಂಗ್ ಬೇಕಾದರೂ ಮಾಡ್ಕೊಳ್ಬೋದು. ಅಂದರೆ ಪೈಪಿಂಗ್ ಬರುತ್ತಲ್ಲ, ಸೊ ಕೆಳಗಡೆ ಇಟ್ಟು ಪೈಪಿಂಗ್ ಅಟ್ಯಾಚ್ ಮಾಡ್ಕೊಬೋದು. ಅಥವಾ ನಾನು ಪೈಪಿಂಗ್ ಮಾಡೋದು ಸುಮಾರಷ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿ ಪೈಪಿಂಗ್ ಮಾಡೋದು ಅನ್ನೋದನ್ನ. ಆ ರೀತಿನೂ ಕೂಡ ಮಾಡ್ಕೋಬೋದು. ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಮಾಡ್ತಾ ಇದ್ದೀನಿ. ಸ್ಯಾರಿ ಕಲರ್ ಕಾಂಬಿನೇಷನ್ ಅಲ್ಲಿ ನಾನು ತಗೊಂಡಿರೋದು. ಇದರಲ್ಲಿ ಬಹಳಷ್ಟು ವೇ ಇದೆ. ಇದೇ ಥ್ರೆಡ್ ಪೈಪಿಂಗ್ ನ ನಾವು ಇವಾಗ ಹೇಗೆ ಇದು ಕಾಣಿಸ್ತೀರಾ ಸ್ಟಿಚ್ ಮಾಡಿದೀವಿ, ಅದೇ ತರ ಪೈಪಿಂಗ್ ಕೂಡ ಈಗ ನೋಡಿ ಇಲ್ಲಿ ನಾನು ಅಟ್ಯಾಚ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಬಿಗಿನರ್ಸ್ ಈ ತರ ಮಾಡೋದು ಬೆಸ್ಟ್. ಸ್ವಲ್ಪ ನೀವು ಎಕ್ಸ್ಪರ್ಟ್ಸ್ ಇರೋರು ಈಗ ಹೇಗೆ ಕಚ್ಚೆ ಕಾಣಿಸ್ತಾ ಇಲ್ಲ ಆ ರೀತಿ ಪೈಪಿಂಗ್ ಕಚ್ಚೆನೂ ಕಾಣಬಾರ್ದು, ಆ ರೀತಿ ಪೈಪಿಂಗ್ ಕೂಡ ಮಾಡ್ಬೋದು. ಸೊ ಅದನ್ನ ನಾನು ಬರೋ ದಿನಗಳಲ್ಲಿ ಆ ವಿಡಿಯೋನ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಮತ್ತೆ ನಿಮ್ಗೆ ಯಾವ ರೀತಿ ಪೈಪಿಂಗ್ ಬೇಕು
ಅಥವಾ ಶೋಲ್ಡರ್ ಅಟ್ಯಾಚ್ ಮಾಡೋದ್ರಲ್ಲಿ ಈ ದಾರಿ ಒಂದಿದೆ, ಮತ್ತೆ ಬೇಕಾದಷ್ಟು ದಾರಿ ಇದೆ. ಅದರಲ್ಲಿ ನಿಮ್ಗೆ ಯಾವ ರೀತಿ ದಾರಿಗಳು ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ 4 ಡಾಟ್ ಬ್ಲೌಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಸೊ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತೀನಿ, ನೀವು ಅದನ್ನ ನೋಡಿ ಕಲಿಬಹುದು, ತಿಳ್ಕೊಳ್ಬಹುದು. ಓಕೆನಾ? ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಇದು ನಾನು ಇವಾಗ ಹೇಳ್ಕೊಟ್ಟಿದ್ದು ದಾರಿ ತುಂಬಾ ಟಫ್ ಇದೆಯಾ ಅಥವಾ ನಿಮ್ಗೆ ಈಸಿ ಅನ್ನಿಸ್ತಾ, ಏನ್ ಅನ್ನಿಸ್ತು ಅನ್ನೋದನ್ನ ನೀವು ಖಂಡಿತ ನೀವು ಮೆನ್ಷನ್ ಮಾಡಿ. ನಿಮ್ ಕಮೆಂಟ್ಸ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆನಾ? ನೋಡಿ, ಸೊ ಪೈಪಿಂಗ್ ರೆಡಿ ಆಯ್ತು. ಸೊ ಅದಾದ್ಮೇಲೆ ನಾವಿಲ್ಲಿ ಹುಪ್ಪಟ್ಟಿ ಕಾಜಾಪಟ್ಟಿ ಎಲ್ಲ ಅಟ್ಯಾಚ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ. ಈ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಇನ್ಸೈಡ್ ಅಲ್ಲಿ ನೋಡಿ, ನಿಮ್ಗೆ ಏನ್ ನಾನು ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡಿದೀನಿ, ಓವರ್ಲ್ಯಾಕ್ ಮಾಡಿದ್ರು ನಿಮ್ಗೆ ಈ ಫಿನಿಶಿಂಗ್ ಬರಲ್ಲ. ಸೊ ಅಷ್ಟು ಚೆನ್ನಾಗಿದೆ ಫಿನಿಶಿಂಗ್. ನಾನು ಹೇಳ್ಕೊಟ್ಟಿರೋ ದಾರಿನಲ್ಲಿ ಮಾಡಿ ಹೇಗೆ ಬಂತು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಸೊ ನೆಕ್ಸ್ಟ್ ಟಾಪಿಕಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.